ಹೇಗೆ ಅನ್ನಿಸ್ತು ಸಿನಿಮಾ? ನೀವೆಲ್ಲ ನೋಡಿದ್ರಲ್ಲ. ಥ್ಯಾಂಕ್ ಯು ಸೋ ಮಚ್. ನೀವು ನಿಮ್ಮ ಟೈಮ್ ತೊಗೊಂಡು ಇವತ್ತು ಬಂದಿದ್ದಕ್ಕೆ ಇಷ್ಟು ಪ್ರೀತಿ ಕೊಡ್ತಾ ಇದ್ದೀರಾ. ಈಗ ತಾನೇ ಸಿನಿಮಾ ಬಿಡುಗಡೆ ಆಗಿದೆ, ರಿಲೀಸ್ ಆಗಿದೆ. ಎಷ್ಟೋ ದಿನಗಳಿಂದ 28ನೇ ತಾರೀಕು ಅಂತ ಇದ್ದೀವಿ. 28ನೇ ತಾರೀಕು ಫೈನಲಿ ಬಂದಿದೆ. ತುಂಬ ಖುಷಿ ಆಗ್ತದೆ. ಎಲ್ಲರೂ ಎಷ್ಟು ಪ್ರೋತ್ಸಾಹ, ಎಷ್ಟು ಸಪೋರ್ಟ್ ಕೊಡ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಾಯಿದೆ. ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ಇವತ್ತು ಬಂದಿದ್ದೀರಾ. ಅಂಜಲಿ ಹೇಳ್ದಂಗೆ ಇಷ್ಟು ದಿನ ಈ ಜರ್ನಿ ನಾವು ಯಾವಾಗಲೂ ಹೇಳ್ತಿದ್ವಿ, ಇದೊಂದು ಒಳ್ಳೆ ಬ್ಯೂಟಿಫುಲ್ ಜರ್ನಿ. ನಮ್ಮ 3 ಜನದ್ದು ಒಂದು ಒಳ್ಳೆ ಪಾತ್ರ. ಎಲ್ಲರಿಗೂ ಒಂದಲ್ಲ ಒಂದು ವೇಳೆ ನಮ್ಮ ಸಿನಿಮಾ ಕನೆಕ್ಟ್ ಆಗುತ್ತೆ ಅಂತ 28 ಮನದ ಕಡಲು ಅಂತ ಹೇಳ್ತಿದ್ವಿ. ಇವತ್ತು ಇಟ್ಸ್ 28 ನಮ್ಮ ಸಿನಿಮಾ ರಿಲೀಸ್ ಆಗಿದೆ. ಇವು ನೋಡಿರೋರು ಎಲ್ಲರಿಗೂ ತುಂಬ ಇಷ್ಟ ಆಗಿದೆ, ತುಂಬ ಹತ್ರ ಆಗಿದೆ ನಮ್ಮ ಸಿನಿಮಾ. ನಮ್ಮ 3 ಜನದ ಕ್ಯಾರೆಕ್ಟರ್ ತುಂಬ ಇಷ್ಟಪಟ್ಟಿದ್ದಾರೆ. ಪ್ಲೀಸ್ ಯಾರ್ಯಾರೆಲ್ಲ ಸಿನಿಮಾ ನೋಡಿಲ್ಲ, ನೋಡಿ. ಇವತ್ತು ರಿಲೀಸ್ ಆಗಿದೆ ಸಿನಿಮಾ. ನಮ್ಗೆಲ್ಲರಿಗೂ ನಿಮ್ಮ ಸಪೋರ್ಟ್ ಪ್ರೀತಿ ಬೇಕು. ಥ್ಯಾಂಕ್ ಯು. ನಿಮಗೆ ಹೆಂಗೆ ಅನಿಸ್ತು ಒಂದ್ಸತಿ ಹೇಳ್ಬಿಡಿ ನಮಗೆ. ಹೇಗೆ ಅನ್ನಿಸ್ತು ನಿಮಗೆಲ್ಲ ಸಿನಿಮಾ? ಇಷ್ಟ ಆಯ್ತಾ? ಆಗಿನ ಜನ್ರೇಷನಲ್ಲಿ ಮುಂಗಾರು ಮಳೆ, ಈಗಿನ ಜನ್ರೇಷನಲ್ಲಿ ಮನದ ಕಡಲು. ನಾವು 3 ಜನ ತುಂಬ ಪ್ರೀತಿಯಿಂದ ಯೋಗರಾಜ್ ಸರ್ ನಮಗೆ ನಂಬಿಕೆ ಇಟ್ಕೊಂಡು ಈ ಸಿನಿಮಾ ಕೊಟ್ಟಿದ್ದಾರೆ. ಸಿನಿಮಾ ಒಳ್ಳೇದಾಗಲಿ, ಎಲ್ಲ ಜನರು ನೋಡಲಿ, ಸರಿಗೆ ಇನ್ನೂ ಹೊಸಬ್ರಿಗೆ ಚಾನ್ಸ್ ಕೊಡೋಕ್ಕೆ ಇನ್ನೂ ಅವಕಾಶ ಕೊಡಲಿ. ಥ್ಯಾಂಕ್ ಯು ಸೋ ಮಚ್. ನಾನು ಅವಾಗ ಹೇಳ್ದಂಗೆ ಅಂಬಿ ನಿನಗೆ ವಯಸ್ಸಾಯಿತು ಸಿನಿಮಾ ನಾನು ಅಸಿಸ್ಟ್ ಮಾಡಿದಾಗ ಇಲ್ಲೇ ಬಂದು ನೋಡಿದೆ. ಫಸ್ಟ್ ಟೈಮ್ ನನ್ನ ಹೆಸರು ಇಲ್ಲೇ ನೋಡಿದ್ದೆ. ಸೊ ಇನ್ನೊಂದು ಸತಿ ಈಗ ಮನದ ಕಡಲು ಜೊತೆ ಇನ್ನೊಂದು ಸತಿ ನನ್ನ ಹೆಸರು ನೋಡಿದ್ದೀನಿ ಆ್ಯಸ್ ಅನ್ ಆ್ಯಕ್ಟ್ರೆಸ್. ಸೊ ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮಸ್ಕಾರ. ಸಾರಿ ಇದೆಲ್ಲ ಸ್ವೆಟ್ ಆಗ್ತಾರೆ. ಇದಕ್ಕೆ ಇಷ್ಟು ಜನ ಬಂದಿದ್ರು ಇವತ್ತು ಸಿನಿಮಾ ನೋಡೋದಕ್ಕೆ. 1,000 ಜನ ಬಂದಿದ್ರು ಇವತ್ತು ಸಿನಿಮಾ ನೋಡೋದಕ್ಕೆ. ನನಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇದು. ಇಷ್ಟು ಜನ ಬಂದು ಇಷ್ಟು ಪ್ರೀತಿ ಕೊಡ್ತಾರೆ ಅಂತ ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿಲ್ಲ. ಇಷ್ಟು ಜನ ಬಂದು ಎಲ್ಲರೂ ಅದೇ ಹೇಳಿರೋದು, ಸೀಟಿ ಹೊಡೆಯೋ ಜಾಗದಲ್ಲಿ ಸೀಟಿ ಹೊಡೆದಿದ್ದಾರೆ, ಅಳೋ ಜಾಗದಲ್ಲಿ ಹತ್ತಿದ್ದಾರೆ. ನಮ್ಗೆ ಅದೇ ಖುಷಿ, ನಮ್ಮ ಸಿನಿಮಾ ಅಂತ ಮನೋರಂಜನೆ ಕೊಡುತ್ತೆ ಅನ್ನೋದು. ಸಿನಿಮಾ ಆದ್ಮೇಲಂತೂ ಎಲ್ಲರೂ ಒಬ್ಬೊಬ್ಬರೇ ಬಂದು ನಾವು ಸೆಲ್ಫಿ ಕೇಳಿದ್ದಾರೆ, ಇನ್ನೇನೋ ಮಾತಾಡಿದ್ದಾರೆ, ಚೆನ್ನಾಗಿ ಸಿನಿಮಾ ಬಗ್ಗೆ ಮಾತಾಡಿದ್ದಾರೆ. ತುಂಬ ಖುಷಿ ಆಗ್ತದೆ. ಈ ಸಿನಿಮಾ ಇನ್ನೂ ತುಂಬ ದೊಡ್ಡ ಮಟ್ಟಕ್ಕೆ ಹೋಗಲಿ, ದೊಡ್ಡ ಯಶಸ್ವಿ ಆಗಲಿ ಸಿನಿಮಾ. ಕರ್ನಾಟಕ ಜನಕ್ಕೆ ಆ್ಯಕ್ಚುಲಿ ವಿ ಡನ್ ಸಮಥಿಂಗ್ ನ್ಯೂ, ಸಮಥಿಂಗ್ ಗುಡ್. ಜೈ ಮನದ ಕಡಲು, ಜೈ ಮನದ ಕಡಲು, ಜೈ ಮನದ ಕಡಲು. ದಯವಿಟ್ಟು ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ. ನಿಮಗೆ ನಾವು ಡಿಸಪಾಯಿಂಟ್ ಮಾಡಲ್ಲ. ನಮ್ಮ ಸಿನಿಮಾ ಮನದ ಕಡಲು. ಥ್ಯಾಂಕ್ ಯು. ನಮಸ್ಕಾರ. ಸಿನಿಮಾ ಮಾಡೋವರೆಗಷ್ಟೇ ನಮ್ಮದು, ಪ್ರಾಣ ಆದ್ಮೇಲೆ ಜನರದ್ದು. ಅಲ್ಲಿ ಹೊರಗಡೆ ಜನರಿಗೆ ಮೈಕ್ ಕೊಟ್ಟು ಮಾತಾಡಿಸ್ದೆ. ಇಂಥ ಒಂದು ಅಭೂತಪೂರ್ವ ಪ್ರತಿಕ್ರಿಯೆ ನಮ್ಮ ಬದುಕಲ್ಲಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ, ಬಂದಿದೆ. ಅದು ಜನರ ಗೆಲುವು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಏನಿದ್ರು ಸಿನಿಮಾ ಮಾಡ್ತೀವಿ ಅಷ್ಟೇ. ನಮ್ಮ ಬದುಕಿರೋದೇ ಜನರ ಶಿಳ್ಳೆ ಚಪ್ಪಾಳೆಯಲ್ಲಿ, ಅವರ ಆಶೀರ್ವಾದದಲ್ಲಿ. ಜೈ ಮನದ ಕಡಲು, ಜೈ ಮನದ ಕಡಲು, ಜೈ ಮನದ ಕಡಲು. ಅಂದು ಮುಂಗಾರು ಮಳೆ, ಇಂದು ಮನದ ಕಡಲು ಅಂತ ನಮ್ಮ ಟೀಮ್ ಕ್ಯಾಂಪೇನ್ ಮಾಡಿದ್ದು ಇಷ್ಟು ದಿವಸ. ಅದನ್ನು ನಿಜ ಮಾಡಿರೋದು ಜನತೆ. ಅವರ ಪಾದಾರವಿಂದಗಳಿಗೆ ನನ್ನ ದೀರ್ಘದಂಡ ನಮಸ್ಕಾರ. ಮತ್ತೊಮ್ಮೆ ಮಗದೊಮ್ಮೆ ಮನದ ಕಡಲು ನೋಡಿ. ಇದು ನಿಮ್ಮ ಚಿತ್ರ, ನಮ್ದು ಯಾರ್ದು ಅಲ್ಲ. ಥ್ಯಾಂಕ್ ಯು ಸೊ ಮಚ್. ಭಾಷೆ ಅರ್ಥ ಆಗ್ತಾ ಇಲ್ಲ ನಮಗೆ. ನೀನು ಮಾತ್ರ ಮಾಡ್ತಿರೋದು ಅದು. ಸರ್ ಈ ಸಿನಿಮಾ ನೋಡಿದ್ಮೇಲೆ 18 ವರ್ಷ ಹಿಂದೆ ಹೋದ್ರಂತೆ, 18 ವರ್ಷ ಮುಂದೆ ಕೂಡ ಹೋಗ್ತಾರಂತೆ. ತುಂಬ ಸೈದ್ಧಾಂತಿಕವಾದಂಥ ಮಾತು ಈ ಕ್ಲೈಮ್ಯಾಕ್ಸ್ ಮೂಲಕ. ಹೌದು, ಕ್ಲೈಮ್ಯಾಕ್ಸ್ ನೋಡಿದವರು ತುಂಬ ಅದ್ರ ಬಗ್ಗೆ ಮಾತಾಡ್ತಿದ್ದಾರೆ. 18 ವರ್ಷದ ಹಿಂದೆ, 50 ವರ್ಷದ ಹಿಂದೆ ಕನೆಕ್ಟ್ ಆಯಿತು. ತುಂಬ ದಿನಗಳವರೆಗೆ ಕನೆಕ್ಟ್ ಆಗುತ್ತೆ ಅದು. ಅದರಲ್ಲಿ ಹೇಳಿರೋ ಜೀವನ ಅದು ಎಲ್ಲರಿಗೂ ತಟ್ಟತ್ತದು ಅಂತ ತುಂಬ ಜನ ಮಾತಾಡ್ತಿದ್ದಾರೆ. ಕ್ಲೈಮ್ಯಾಕ್ಸು ನಾವು ಮಾಡ್ತೀವಿ, ನಾವು ಅಂದ್ಕೊಂಡ್ಬಿಡ್ತೀವಿ ನಾವೇನೋ ಒಂದು ಸರಿಯಾಗಿ ಹೇಳಿದ್ದೀವಿ ಅಂತ. ಬಟ್ ಅದನ್ನು ಕನೆಕ್ಟ್ ಮಾಡ್ತಾರಲ್ಲ ಜನತೆ, ಅವರಿಗೆ ಧನ್ಯವಾದ ಹೇಳೋದನ್ನ ಇದು. ಅದನ್ನ ಯಾರು ಗುರುತಿಸಿದ್ದಾರೆ ಅವರಿಗೆ ಒಂದು ತಂಡದ ಪರವಾಗಿ ನಮನ ಮತ್ತು ಧನ್ಯವಾದ. ತುಂಬ ಚೆನ್ನಾಗಿ ಹೇಳಿದರು ಅವರು. ಅಲ್ಲಿ ಹೊರಗಡೆನೂ ಮಾತಾಡ್ತಿದ್ರು. ನೆಕ್ಸ್ಟು ವೀರೇಶ, ಸುಮಾರು ಮಾಲ್ಗಳು ಎಲ್ಲ ಕಡೆ ಹೋಗಬೇಕು. ರಿಲೀಸ್ ಮಾಡಿದ್ದೀವಿ. ನಾನು ಒಟ್ಟಾರೆ ಹೇಳೋದಾದರೆ ಇವತ್ತಿನ ದಿನಮಾನಗಳ ನಮ್ಮ ಯೋಗರಾಜ್ ಸಿನಿಮಾ ಮಾಡಿದ್ದಾರೆ. ಪ್ರೀತಿನೇ ಬದುಕಲ್ಲ ಅನ್ನೋದನ್ನ ಹೇಳೋ ಮೆಸೇಜನ್ನು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀವಿ. ಇನ್ನು ಮುಂದೆ ತಾವು ಏನು ಮಾಧ್ಯಮದಲ್ಲಿ ನೋಡ್ಕೊಂಡಿದ್ದೀರಿ, ಪ್ರೇಕ್ಷಕರು ಇದ್ದೀರಿ, ಸಿನಿಮಾ ಗೆಲುವು ಸೋಲು ನಿಮ್ಮ ಕೈಲಿದೆ ಅಂತ ಹೇಳ್ತಾ